ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನ್ ತಗೋತಾ ಇರೋ ಟಾಪಿಕ್ ಯಾವ್ದು ಅಂದ್ರೆ ನಾಯಕತ್ವದ ಶೈಲಿಗಳು. ಆ ಟಾಪಿಕ್ ಗೆ ಹೋಗೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನಾವು ಈಗ ನಮ್ಮ ಟಾಪಿಕ್ ಗೆ ಬರೋಣ. ನಾಯಕತ್ವದ ಶೈಲಿಗಳು ಅಂತ ಅಂದ್ರೆ ಸ್ಟೈಲ್ಸ್ ಆಫ್ ಲೀಡರ್ಶಿಪ್ ಅಂತ ಹೇಳಿ. ಆ ಶೈಲಿಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾಯಕತ್ವ ಅಂದ್ರೇನು ಅಥವಾ ನಾಯಕ ಅಂದ್ರೆ ಯಾರು ಅನ್ನೋಂಥದ್ದನ್ನ ನಾವು ತಿಳ್ಕೊಬೇಕಾಗತ್ತೆ. ಈಗ ಸಡನ್ ಆಗಿ ಒಬ್ಬ ಲೀಡರ್ ಅಂದ ತಕ್ಷಣ ನಮ್ ಮೈಂಡ್ ಒಳಗ್ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಅದು ರಾಜಕೀಯ ವ್ಯಕ್ತಿಗಳ ನಾಯಕರ ಬಗ್ಗೆ ನಮ್ಗ ತಲೆಯಲ್ಲಿ ಒಂದು ಏನಂದ್ರೆ ಕಲ್ಪನೆ ಬರ್ತದೆ. ಅದೇ ರೀತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ನಾಯಕರ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಅವ್ರ ಬಗ್ಗೆ ನಮ್ ಮೈಂಡ್ ಒಳಗೆ ಏನು ಅಂತಂದ್ರೆ ನಾಯಕರು ಅಂದ ತಕ್ಷಣ ಆ ಒಂದು ಕಲ್ಪನೆ ಬರ್ತದೆ. ಅದನ್ನ ಹೊರತುಪಡಿಸಿದ್ರೆ ನಾವು ಸ್ಕೂಲ್ ಡೇಸ್ ಇಂದ ಬಂದಾಗ ನಮ್ಗೆ ಒಬ್ಬೊಬ್ಬರಿಗೆ ಕ್ಲಾಸ್ ಮಾನಿಟರ್ ಅಂತ ಮಾಡಿಸ್ತಿದ್ರು, ಅಂದ್ರೆ ಕ್ಲಾಸ್ ಲೀಡರ್ ಅಂತ ಕರೀತಿದ್ರು. ಒಂದೊಂದ್ ಕ್ಲಾಸಿಗೆ ಒಬ್ಬೊಬ್ರು ಲೀಡರ್ ಮಾಡಿಸ್ತಿದ್ರು. ಆ ಒಂದು ನಾಯಕತ್ವದ ಶೈಲಿಯನ್ನ ನಮ್ ಶಾಲಾ ದಿನಗಳಿಂದಾನೇ ಏನು ಅಂತಂದ್ರ ನಮ್ಮ ಶಿಕ್ಷಕರು ಬೆಳೆಸ್ಕೊತಾ ಬರ್ತಿದ್ರು. ಮೋಸ್ಟ್ಲಿ ನಮಗ ಇದೊಂದು ನಾಯಕತ್ವ ಶೈಲಿಯನ್ನ ಬೆಳೆಸ್ತಕ್ಕಂತ ಒಂದು ವಿಧಾನ ಅಂತೇಳಿ ಆ ಒಂದು ವಯಸ್ಸೊಳಗ ಅರಿವಿರ್ಲಿಲ್ಲ. ಆದ್ರೆ ಈಗ ಅನಿಸ್ತಾ ಇದೆ ಆ ರೀತಿ ಒಂದು ಲೀಡರ್ಸ್ ಅನ್ನ ಮಾಡಿ ನಮ್ಮ ಒಂದು ಗ್ರೂಪ್ ಅನ್ನ ಅಥವಾ ಒಂದು ಕ್ಲಾಸ್ ಅನ್ನ ಹ್ಯಾಂಡಲ್ ಮಾಡಕ್ ಕೊಟ್ಟಿದ್ರಿಂದಾನೇ ನಮ್ಮಲ್ಲಿ ಒಂದು ನಾಯಕತ್ವದ ಗುಣ ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಆ ಕಾರಣಕ್ಕೆ ನಮ್ ಶಿಕ್ಷಕರು ಏನೋ ಅಂದ್ರೆ ಅದನ್ನ ಬೆಳೆಸುವಂತ ಒಂದು ಪ್ರಯತ್ನ ಮಾಡಿದ್ರು ಅಂತೇಳಿ ನಮ್ಗೆ ಈಗ ಅದು ಅರಿವು ಬರುತ್ತೆ ಅಂತ ಹೇಳಿ. ಈ ರೀತಿ ನಾಯಕರನ್ನ ನಾವು ಬೇರೆ ಬೇರೆ ರೂಪದೊಳಗೆ ನೋಡ್ತೀವಿ. ಇಲ್ಲಿ ನಮ್ ವ್ಯವಹಾರ ಅಂತ ಬಂದಾಗ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಕ್ಕಂತ ವ್ಯಕ್ತಿ, ಅದನ್ನ ಸಕ್ಸಸ್ಫುಲ್ ಆಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತ ವ್ಯಕ್ತಿ ಕೂಡ ಒಬ್ಬ ನಾಯಕನ ಅಂತಾನೆ ಅನ್ಸ್ಕೊಂತಾನೆ. ಒಬ್ಬ ನಾಯಕ ಅಂತಂದ್ಮೇಲೆ ನನಗೆ ಒಂದಿಷ್ಟು ಸ್ಪೆಷಲ್ ಕ್ವಾಲಿಟೀಸ್ ಅಂತ ಡೆಫಿನೆಟ್ಲಿ ಇದ್ದೇ ಇರ್ತಾವು. ಒಬ್ಬ ನಾಯಕನಾಗಿರ್ತಕ್ಕಂಥವ್ರಿಗೆ ಧೈರ್ಯ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ವಿವೇಕ ಇರಬೇಕು, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು, ಮತ್ತೆ ಎಲ್ಲರನ್ನು ಸಮಾನವಾಗಿ ಕಾಣುವಂತ ಒಂದು ಮನೋಭಾವನೆ ಇರಬೇಕು. ಜೊತೆಗೆ ಯಾವುದೇ ಒಂದು ಕಠಿಣ ಪರಿಸ್ಥಿತಿಗಳು ಬಂದ್ರೂ ಕೂಡ ಅದನ್ನ ಧೈರ್ಯವಾಗಿ ಎದುರಿಸುವಂತ ಒಂದು ಸಾಮರ್ಥ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಆಮೇಲೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ಬೇಕು. ಈ ರೀತಿ ಆದಾಗ ಮಾತ್ರ ಮತ್ತೆ ಎಲ್ಲರ ಜೊತೆಗೆ ಬೆರೆತು ಕೆಲಸ ಮಾಡುವಂತ ಒಂದು ಮನೋಭಾವನೆಯನ್ನ ಹೊಂದಿರಬೇಕು. ಇವಿಷ್ಟು ಸಾಕಷ್ಟು ಕ್ವಾಲಿಟೀಸ್ಗಳು ಒಬ್ಬ ಲೀಡರ್ ಇರ್ಬೇಕಾಗತ್ತ ಅಂತ ಹೇಳಿ. ಇಲ್ಲಿ ಒಬ್ಬ ವ್ಯವಹಾರದ ಲೀಡರ್ಸ್ ಅಂತ ಅಥವಾ ಒಂದು ಸಂಸ್ಥೆಯ ಮುಖ್ಯಸ್ಥರು ಅಂತ ಬಂದಾಗ ಅವರೊಂದು ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ಲಕ್ಕ ಅವ್ರದ್ದು ಒಬ್ಬೊಬ್ಬ ವ್ಯಕ್ತಿ ಕಂಪೇರ್ ಮಾಡಿದಾಗ ಅವ್ರದ್ದು ಲೀಡರ್ಶಿಪ್ ಮಾಡ್ತಕ್ಕಂತ ಮೆಥಡ್ ಏನ್ ಇರ್ತಾವ ಅಂತಂದ್ರೆ ಬೇರೆ ಬೇರೆನೆ ಆಗಿರ್ತಾವ ಅಂತ ಹೇಳಿ. ಒಂದು ಕೆಲಸವನ್ನ ಅಥವಾ ಒಂದು ಸಂಸ್ಥೆಯನ್ನ ಒಬ್ಬ ವ್ಯಕ್ತಿ ಹ್ಯಾಂಡಲ್ ಮಾಡಿಕೊಟ್ಟಾಗ ಆ ವ್ಯಕ್ತಿ ಹ್ಯಾಂಡಲ್ ಮಾಡುವಂತ ಒಂದು ರೀತಿನೇ ಬೇರೆ ಇರುತ್ತೆ. ಅದೇ ಒಂದು ಸಂಸ್ಥೆಗೆ ಆ ಮುಖ್ಯಸ್ಥರನ್ನ ಬದಲಾಯಿಸಿ ಬೇರೆ ಮುಖ್ಯಸ್ಥರನ್ನ ತಗೊಂಬಂದ್ರಿ ಅಂದ್ರೆ ಒಬ್ಬ ಸಂಸ್ಥೆ ನಡೆಸುವಂತ ಒಬ್ಬ ನಾಯಕರನ್ನ ನಾವು ಆಯ್ಕೆ ಮಾಡಿದ್ವಿ ಅಂತಂದ್ರ ಅವ ನಡೆಸ್ತಕ್ಕಂತ ರೀತಿನೇ ಏನಿರ್ತದ ಅಂದ್ರ ಬೇರೆ ಬೇರೆ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ವ್ಯಕ್ತಿಗತವಾಗಿ ನಾವೆಲ್ಲರೂ ಏನು ಅಂತಂದ್ರ ಬೇರೆ ಬೇರೆ ಅಂತ ಹೇಳಿ. ನಾವು ಹುಟ್ಟಿದಂತ ಒಂದು ಪ್ರದೇಶ ಬೇರೆ ಬೇರೆ ಅದ, ನಮ್ದು ಭಾಷೆ ಇರ್ಬೋದು, ನಮ್ದು ಬ್ಯಾಕ್ ಗ್ರೌಂಡ್ ಇರ್ಬೋದು, ಅಥವಾ ನಮ್ಗಿರ್ತಕ್ಕಂಥ ಜ್ಞಾನ ಇವೆಲ್ಲ ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲಿ ನಾಯಕತ್ವದ ಶೈಲಿ ಒಳಗೆ ಕೂಡ ಏನು ಅಂತಂದ್ರ ಬದಲಾವಣೆಗಳಿರ್ತಾವು. ಅಂದ್ರೆ ವ್ಯಕ್ತಿ ಯೋಚನೆ ಮಾಡುವಂತ ರೀತಿ ಒಳಗೆ ಬದಲಾವಣೆಗಳಿರ್ತಾವು, ಜ್ಞಾನದ ಮಟ್ಟದೊಳಗೆ ವ್ಯತ್ಯಾಸ ಇರ್ತದ, ಅವ್ರ ಅನುಭವದೊಳಗೆ ಏನು ಅಂತಂದ್ರ ವ್ಯತ್ಯಾಸಗಳಿರ್ತಾವು. ಆ ಕಾರಣಕ್ಕ ಒಂದು ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತ ವ್ಯಕ್ತಿ ಅಥವಾ ಅದನ್ನ ಮ್ಯಾನೇಜ್ ಮಾಡ್ತಕ್ಕಂತ ಪರ್ಸನ್ ಬೇರೆ ಬೇರೆ ರೀತಿ ಒಳಗ ಒಂದು ನಾಯಕತ್ವವನ್ನ ಪ್ರದರ್ಶನ ಮಾಡ್ತಾನ. ಅದ್ರೊಳಗೆ ಮೊದಲನೇದ್ ಯಾವ್ದು ಅನ್ನೋದನ್ನ ನಾವು ಹೋಗೋಣ. ಮೊದಲನೇದ್ ಯಾವ್ದು ಅಂದ್ರ ಸರ್ವಾಧಿಕಾರಿ ಅಥವಾ ನಿರಂಕುಶವಾದಿ ನಾಯಕತ್ವ ಅಂತ ಹೇಳಿ. ಈ ಟೈಪ್ ನಾಯಕರು ಯಾವ ರೀತಿ ಇರ್ತಾರ ಅಂದ್ರೆ ಸರ್ವಾಧಿಕಾರಿ ಅಂದ್ರೆ ಅದ್ರ ಹೆಸರೊಳಗ ಹೇಳತ್ತಾರ. ಆ ಸರ್ವಾಧಿಕಾರಿ ಅಂದ್ರ ಒಬ್ಬ ನಾಯಕನಾಗಿರ್ತಕ್ಕಂಥ ವ್ಯಕ್ತಿ ಅವನೇ ಎಲ್ಲ ಅಂತ ಅನ್ನೋಂತ ಮನೋಭಾವನೆ ಹೊಂದಿರ್ತಾನ. ಅಂದ್ರೆ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವೇನ್ ಆದೇಶಗಳನ್ನ ಮಾಡ್ತಾನ, ಏನ್ ಆರ್ಡರ್ ಮಾಡ್ತಾನ, ಅವ್ರು ಜಸ್ಟ್ ಏನ್ ಮಾಡ್ಬೇಕು ಫಾಲೋ ಮಾಡ್ಬೇಕು ಅನ್ನೋಂತ ಒಂದ್ ಮನೋಭಾವನೆಯನ್ನ ಹೊಂದಿರ್ತಾನ. ಜೊತೆಗೆ ಅಲ್ಲಿ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಯಾವ್ದೇ ರೀತಿ ಏನು ಅಂತಂದ್ರೆ ಅವ್ರ ಸಲಹೆಗಳನ್ನಾಗ್ಲಿ ಅಥವಾ ಅವ್ರದ್ದು ಏನೋ ಒಂದು ಒಪಿನಿಯನ್ಗಳನ್ನಾಗ್ಲಿ ಕೇಳಲಿಕ್ಕೆ ಯಾವ್ದೇ ರೀತಿ ಅವಕಾಶ ಕೊಡಲ್ಲ. ಅವ್ನ್ ಏನ್ ಹೇಳ್ತಾನ ಆರ್ಡರ್ ಮಾಡ್ತಾನ ಅದನ್ನ ಉಳಿದವ್ರಷ್ಟೇ ಏನ್ ಮಾಡ್ಬೇಕಂದ್ರೆ ಫಾಲೋ ಮಾಡ್ಬೇಕು. ಅದೇ ಕಾರಣಕ್ಕ ಅವ್ನಿಗೆ ಸರ್ವಾಧಿಕಾರಿ ಅಂತ ಕರೀತಾರ. ಅಂದ್ರ ಬೇರೆಯವ್ರಿಗೆ ಯಾವ್ದೇ ರೀತಿಯ ಸಜೆಷನ್ ಕೊಡ್ಲಕ್ ಅವಕಾಶ ಕೊಡಲ್ಲ. ಅವ್ ಜಸ್ಟ್ ಆರ್ಡರ್ ಮಾಡ್ತಾನ ಅಂಡ್ ವರ್ಕರ್ಸ್ ವರ್ಕಿಂಗ್ ಅಂಡರ್ ಹಿಮ್ ದೇ ಶುಡ್ ಫಾಲೋ ಹಿಸ್ ಆರ್ಡರ್ಸ್ ಅಂತ ಹೇಳಿ. ಆ ರೀತಿ ಇರ್ತಕ್ಕಂಥ ನಾಯಕನಿಗೆ ನಾವು ಸರ್ವಾಧಿಕಾರಿ ನಾಯಕ ಅಥವಾ ನಿರಂಕುಶವಾದಿ ನಾಯಕತ್ವ ಅಂತ ಕರಿತೀವಿ. ಇನ್ನ ಸೆಕೆಂಡ್ ಒನ್ ಯಾವ್ದದ ಅಂದ್ರ ಪ್ರಜಾಪ್ರಭುತ್ವ ಅಥವಾ ಭಾಗವಹಿಸುವ ನಾಯಕತ್ವ ಅಂತ ಹೇಳಿ. ಈಗ ನಿಮ್ಗೆಲ್ಲ ಗೊತ್ತದ ನಮ್ಮ ಭಾರತ ದೇಶದೊಳಗೆ ನಾವ್ ಯಾವ ರೀತಿ ಆಡಳಿತ ಮಾಡ್ತಾ ಇದೀವಿ ಅಂದ್ರೆ ಪ್ರಜಾಪ್ರಭುತ್ವ ಆಡಳಿತ ಮಾಡ್ತಾ ಇದೀವಿ. ಅಂದ್ರ ನಮ್ದಿಲ್ಲಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸ್ತಕ್ಕಂಥ ಸರ್ಕಾರಕ್ಕೆ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಇದನ್ನ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಇಲ್ಲೇನು ಅಂತಂದ್ರೆ ನಮ್ಮ ದೇಶವನ್ನ ಆಡಳಿತ ಮಾಡ್ತಕ್ಕಂತ ಪ್ರತಿನಿಧಿಗಳನ್ನ ಅದು MLA ಇರ್ಬೋದು, MPs ಇರ್ಬೋದು, ಅವ್ರನ್ನೆಲ್ಲ ಏನ್ ಮಾಡ್ತೇವೆ ಅಂತಂದ್ರೆ ನಾವೆಲ್ಲ ವೋಟ್ ಹಾಕಿ ಆಯ್ಕೆ ಮಾಡಿ ಅವ್ರನ್ನ ಒಂದು ದೇಶವನ್ನ ಮುನ್ನಡೆಸ್ಲಕ್ಕ ಅಥವಾ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ಲಕ್ಕ ನಾವೇ ಅವ್ರನ್ನ ಸ್ವತಃ ಆಯ್ಕೆ ಮಾಡಿ
ನಮ್ಮ ಪ್ರತಿನಿಧಿಯಾಗಿ ಕಳಿಸಿ ನಮ್ಮ ಪರವಾಗಿ ಅವ್ರ ಆಡಳಿತ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಆಯ್ಕೆ ಮಾಡುವಂತ ಹಕ್ಕು ನಮ್ಗೆಲ್ಲಾ ಒಂದು ಪ್ರಜೆಗಳಿಗೆ ಯಾವ ರೀತಿ ಸರ್ಕಾರ ಅಥವಾ ಒಂದು ಸಂವಿಧಾನ ನಮ್ಮ ಕೊಟ್ಟದಲ್ಲ ಮತದಾನದ ಹಕ್ಕು, ಅದೇ ರೀತಿ ಈ ರೀತಿ ಒಬ್ಬ ನಾಯಕ ಏನ್ ಮಾಡ್ತಾನೆ ಇಲ್ಲಿ ಪ್ರಜಾಪ್ರಭುತ್ವ ಅಥವಾ ಭಾಗವಹಿಸುವ ನಾಯಕತ್ವದೊಳಗ ನಾಯಕನಾಗಿರ್ತಕ್ಕಂಥವ್ನು ಸಂಸ್ಥೆಯೊಳಗೆ ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋ ಟೈಮ್ ಒಳಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಿಬ್ಬಂದಿಗಳದೆಲ್ಲ ಒಂದ್ ಸಭೆಯನ್ನ ಕರೆದು ಅವ್ರ ಸಲಹೆ ಸೂಚನೆಗಳನ್ನ ಅಭಿಪ್ರಾಯಗಳನ್ನ ತೆಗೆದುಕೊಂಡು ನಂತರ ಏನ್ ಮಾಡ್ತಾನ ಅಂತಂದ್ರ ನಿರ್ಣಯ ತೆಗೆದುಕೊಳ್ತಕ್ಕಂತ ಕೆಲಸ ಮಾಡ್ತಾನ. ಅಂದ್ರೆ ನಿರ್ಣಯ ತಗೊಳ್ಳುವಂತ ಒಂದು ಹಂತದೊಳಗ ಪ್ರತಿಯೊಬ್ಬರನ್ನ ಅವ ಭಾಗವಹಿಸ್ಕೊತಾನ ಅಂತ ಹೇಳ್ಬೋದು. ಮತ್ತು ಎಲ್ಲರ ಸಲಹೆಗಳನ್ನ ಮತ್ತು ಸೂಚನೆಗಳನ್ನ ಪರಿಗಣನೆ ಮಾಡಿ ಅದರ ಆಧಾರದ ಮೇಲೆ ಅವ ಏನ್ ಮಾಡ್ತಾನ ಅಂದ್ರ ನಿರ್ಣಯಗಳನ್ನ ತೆಗೆದುಕೊಳ್ಳೋದ್ರಿಂದ ಇದಕ್ಕ ಪ್ರಜಾಪ್ರಭುತ್ವ ಅಥವಾ ಭಾಗವಹಿಸುವ ನಾಯಕತ್ವ ಅಂತ ಕರೀತಾರ. ಇನ್ನ ಇದು ಮೇನ್ ಅಡ್ವಾಂಟೇಜ್ ಏನು ಅಂತಂದ್ರ ಅಲ್ಲಿ ಕೆಲಸ ಮಾಡ್ತಕ್ಕಂತ ಎಂಪ್ಲಾಯೀಸ್ ಗಳಿಗೆ ಏನಾಗುತ್ತೆ ಅಂದ್ರ ನಮ್ಮ ಒಂದು ಭಾವನೆಗಳಿಗೂ ಇಲ್ಲಿ ಬೆಲೆ ಅದಪ್ಪ, ನಮ್ದು ಸಲಹೆಗಳನ್ನ ತಗೋತಾರ, ಆಮೇಲೆ ನಮ್ಮ ಅಭಿಪ್ರಾಯಗಳಿಗೂ ಇಲ್ಲಿ ಏನೋ ಅಂದ್ರೆ ವ್ಯಾಲ್ಯೂ ಕೊಡ್ತಾರ ಅನ್ನೋಂತ ಒಂದು ಮನೋಭಾವನೆಯಿಂದ ವರ್ಕರ್ಸ್ ಇನ್ನು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ಲಕ್ಕ ಮತ್ತ ಅವ್ರು ಹೇಳಿರುವಂತ ಎಲ್ಲಾ ಆರ್ಡರ್ಸ್ ಅನ್ನ ಫಾಲೋ ಮಾಡ್ಲಕ್ ಏನಾಕೈತೆ ಅಂದ್ರ ವರ್ಕರ್ಸ್ ಕೂಡ ಒಂದು ಅವ್ರ ಸ್ವ ಇಚ್ಛೆಯಿಂದ ಕೆಲಸ ಮಾಡ್ಲಕ್ಕ ಅನುಕೂಲ ಆಗ್ತಕ್ಕಂತ ಒಂದು ನಾಯಕತ್ವ ಅಂತ ಹೇಳ್ಬೋದು. ಈ ಒಬ್ಬ ನಾಯಕನನ್ನ ಎಲ್ಲರೂ ಸ್ವತಃ ಒಬ್ಬ ನಾಯಕ ಅಂತ ಒಪ್ಕೊಂಡು ಅವ್ರು ಹೇಳಿರುವಂತ ಎಲ್ಲಾ ಕೆಲಸಗಳನ್ನ ಚಾಚು ಶಬ್ದ ಸ್ವಯಂ ಇಚ್ಛೆಯಿಂದ ಏನು ಅಂತಂದ್ರ ಫಾಲೋ ಮಾಡ್ತಾರ ಅಂತ ಹೇಳಿ. ಮೊದಲನೇದು ನಿರಂಕುಶವಾದ ನಾಯಕತ್ವದೊಳಗೆ ಏನಾಗುತ್ತೆ ಅಂದ್ರ ಅವನು ಮೇಲಾಧಿಕಾರಿ ಅಥವಾ ನಾಯಕನಾಗಿರ್ತಕ್ಕಂಥ ಜಸ್ಟ್ ಆದೇಶಗಳನ್ನ ಮಾಡ್ತಾನೆ, ಕೈ ಕೆಳಗಿರ್ತಕ್ಕಂಥ ಫಾಲೋ ಮಾಡ್ಬೇಕಷ್ಟೇ. ಅವಾಗ ಏನಾಗುತ್ತೆ ಅಂದ್ರೆ ಎಷ್ಟೋ ಸತಿ ನಾಯಕನಾದಂತವನು ಕೂಡ ಕೆಲವೊಂದ್ ಸತಿ ತಪ್ಪು ನಿರ್ಧಾರಗಳನ್ನ ತಗೊಳ್ಬಹುದು. ಮಾಹಿತಿ ತಪ್ಪಾಗಿ ಅವನಿಗೆ ಸಿಕ್ಕಿದ್ರು ಅಂದ್ರ ಅವನು ಕೂಡ ತಪ್ಪು ನಿರ್ಧಾರಗಳನ್ನ ತಗೊಳ್ಳುವಂತ ಸಾಧ್ಯತೆ ಐತಿ. ಬಿಕಾಸ್ ನೋ ಬಡಿ ಇಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್, ಸೊ ಸಮ್ ಟೈಮ್ಸ್ ಹಿ ಮೇ ಬಿ ರಾಂಗ್, ಬಟ್ ಸಬಾರ್ಡಿನೇಟ್ಸ್ ವಿಲ್ ನಾಟ್ ಏಬಲ್ ಟು ಸೇ ದಟ್ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ, ಅವ್ರು ಯಾವ್ದೇ ರೀತಿ ಮೇಲಾಧಿಕಾರಿಗಳು ಹೇಳಕ್ ಆಗಲ್ಲ. ಆ ಕಾರಣಕ್ಕೆ ಅವ್ನು ಹೇಳಿರೋದನ್ನ ಫಾಲೋ ಮಾಡ್ಬೇಕಾಗತ್ತೆ ಅಷ್ಟೇ. ಅಂತ ಸಂದರ್ಭಗಳಲ್ಲಿ ಒಂದ್ ರೀತಿ ತೊಂದರೆಗಳಾಗುವಂತ ಸಾಧ್ಯತೆಗಳು ಇರ್ತಾವ ಅಥವಾ ಬಿಸ್ನೆಸ್ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರ್ತದೆ ಅಂತ ಹೇಳಿ. ಆದ್ರೆ ಪ್ರಜಾಪ್ರಭುತ್ವ ಒಂದು ನಾಯಕತ್ವದ ಶೈಲಿ ಒಳಗ ಸಿಬ್ಬಂದಿಗಳಿಗೂ ಕೂಡ ಸಲಹೆ ಸೂಚನೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇರೋದ್ರಿಂದ ನಾಯಕನೊಳಗೆ ಏನಾದ್ರೂ ಆಲೋಚನೆ ಒಳಗೆ ತಪ್ಪುಗಳಿದ್ರು ಕೂಡ ಅವರೊಂದು ಸಲಹೆ ಸೂಚನೆಗಳನ್ನ ಕೊಡ್ಲಕ್ಕಲ್ಲೇನು ಅಂತಂದ್ರೆ ಅವಕಾಶ ಮಾಡ್ಕೊಡೋದ್ರಿಂದ ಹೆಚ್ಚು ಒಂದು ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳಿ. ಇನ್ನ ಥರ್ಡ್ ಟೈಪ್ ನಾಯಕತ್ವ ಬಂದಾಗ ಮುಕ್ತ ನಾಯಕತ್ವ ಅಂತ ಹೇಳಿ. ಮುಕ್ತ ನಾಯಕತ್ವ ಅಂತಂದ್ರೆ ಒಂದ್ ರೀತಿ ಫ್ರೀ ಲೀಡರ್ಶಿಪ್ ಇದ್ದಂಗ. ಆ ನಾಯಕ ಏನ್ ಮಾಡ್ತಾನಂದ್ರೆ ಯಾವುದೇ ರೀತಿ ಜವಾಬ್ದಾರಿಯನ್ನ ತಗೊಳಲ್ಲ ಸ್ವಯಂ ಆಗಿ. ಅವನು ವರ್ಕರ್ಸ್ ಏನು ಅಂತಂದ್ರೆ ಎಲ್ಲಾ ಜವಾಬ್ದಾರಿ ಬಿಟ್ಕೊಟ್ಬಿಡ್ತಾನ. ಯಾವ ರೀತಿ ಅಂದ್ರ ನಿಮ್ಗೆಲ್ಲಾ ಕೆಲಸ ಕೊಡ್ಲತ್ತೀವಿ, ನಿಮ್ಗೆ ಅದ್ ಹೆಂಗ್ ತಿಳಿತದ ಹಂಗ್ ಮಾಡ್ಕೊಂಡ್ ಹೋಗ್ರಪ್ಪ ಅಂತ ಅನ್ನೋ ರೀತಿ ಒಳಗ ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಅಧಿಕಾರವನ್ನ ಏನ್ ಮಾಡ್ತಾನ ಅಂದ್ರೆ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳಿಗೆ ಬಿಟ್ಕೊಟ್ಬಿಡ್ತಾನ. ಅಂತ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರ ಅವ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾರ ಅಂದ್ರೆ ಅವನನ್ನ ನಾಯಕನನ್ನಾಗಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಅಂದ್ರೆ ಅವ ಆಸ್ ಎ ನಾಯಕ ಆಗಿ ಬಿಹೇವ್ ಮಾಡ್ತಾ ಇರಲ್ಲ, ಲೀಡರ್ ಆಗಿ ಬಿಹೇವ್ ಮಾಡ್ತಾ ಇರಲ್ಲ. ಹೆಸರಿಗೆ ಮಾತ್ರ ಏನು ಅಂತಂದ್ರ ಅವ ನಾಯಕನಾಗಿರ್ತಾನ, ಆದ್ರೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಅವ್ನ ಕೈ ಕೆಳಕ್ಕೆ ಇರ್ತಕ್ಕಂಥ ಸಿಬ್ಬಂದಿಗಳೇ ನಡೆಸ್ಕೊಂಡು ಹೋಗ್ತಾ ಇರ್ತಾರ. ಆ ಕಾರಣಕ್ಕೋಸ್ಕರ ಇದಕ್ ನಾವೇನಂತ ಕರಿತೀವಿ ಅಂತಂದ್ರ ಮುಕ್ತ ನಾಯಕತ್ವ ಅಂತ ಕರಿತೀವಿ. ಈ ರೀತಿ 3 ಸ್ಟೈಲ್ ಆಫ್ ಲೀಡರ್ಶಿಪ್ ಬರ್ತಾವ. ಅಂದ್ರೆ 3 ರೀತಿ ಒಳಗ ವ್ಯಕ್ತಿಗಳು ಒಬ್ಬೊಬ್ರು ಒಂದೊಂದ್ ರೀತಿ ಒಳಗೆ ಏನ್ ಮಾಡ್ತಾರ ಅಂತಂದ್ರ ಅನುಸರಿಸ್ತಾರ. ಕೆಲವೊಬ್ರು ನೋಡ್ತೇವೆ ನಾವು ಬಹಳಷ್ಟು ಸ್ಟ್ರಿಕ್ಟ್ ಬಾಸ್ ಇರ್ತಾರ ಅಂತ ಹೇಳಿ. ಬಹಳ ಸ್ಟ್ರಿಕ್ಟ್ ಬಾಸ್ ಇರಪ್ಪ, ನಮ್ ಬಾಸ್ ಬಹಳ ಟೈಟ್ ಅರ, ಬಹಳ ಸ್ಟ್ರಿಕ್ಟ್ ಅರ ಅಂತ ಮಾತಾಡ್ತಿರ್ತಾರ. ಅವರು ನಿರಂಕುಶವಾದಿ ನಾಯಕತ್ವದೊಳಗೆ ಬರ್ತಾರ. ಇನ್ನ ಸೆಕೆಂಡ್ ಒನ್ ಏನು ಅಂತಂದ್ರ ನಮ್ದು ಒಪಿನಿಯನ್ ಸಜೆಷನ್ ಎಲ್ಲ ಕೇಳ್ತಾರಪ್ಪ, ನಮ್ ಬಾಸ್ ಪರವಾಗಿಲ್ಲ ಬೆಟರ್ ಅರ ಅಂತ ಅನ್ನೋ ರೀತಿ ಒಳಗೆ ಇರ್ತಾರ. ಅವರು ಸೆಕೆಂಡ್ ಟೈಪ್ ಲೀಡರ್ಶಿಪ್ ಒಳಗೆ ಬರ್ತಾರ. ಕೆಲವೊಬ್ರು ನಮ್ದು ಹೈಯರ್ ಆಫೀಸರ್ ಅಥವಾ ಬಾಸ್ ಎದಕ್ ಭೀ ಉಪಯೋಗ ಇಲ್ಲ, ನಾವೇ ಎಲ್ಲಾ ಮಾಡ್ಕೊಂಡು ಹೋಗ್ತೀವಿ, ಸುಮ್ಮನೆ ಹೆಸರಿಗೆ ಮಾತ್ರ ಯಾರು ನೋಡೋರು ಅಂತ ಅನ್ನೋ ರೀತಿ ಒಳಗೆ ಮಾತಾಡ್ತಿರ್ತಾರ. ಅಂತವ್ರು ಮುಕ್ತ ನಾಯಕತ್ವದೊಳಗೆ ಬರ್ತಾರ ಅಂತ ಹೇಳಿ. ಇವು ಮೂರನ್ನು ನಾವು ಪರಿಗಣನೆ ಮಾಡಿದಾಗ ಯಾವ್ದು ಬೆಟರ್ ಅಪ್ಪ ಇದ್ರೊಳಗ ಅನ್ನೋಂತ ಆಲೋಚನೆ ಬರ್ತದೆ. ಅಂದ್ರೆ ಬಹಳಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು ಲೀಡರ್ ಆಗಿರ್ತಕ್ಕಂಥವ್ರು, ಅಥವಾ ಅವರಿಗೆ ಸಲಹೆ ಸೂಚನೆಗಳಿಗೆ ಅವಕಾಶ ಕೊಡ್ಬೇಕು, ಅಥವಾ ಫುಲ್ ಫ್ರೀಡಮ್ ಬಿಟ್ಟು ನೀವ್ ಏನ್ ಬೇಕಾದ್ ಮಾಡ್ಕೋರಿ ಅಂತ ಹೇಳಿ ಬಿಟ್ಕೊಡ್ಬೇಕು ಅಂತ ಬಂದಾಗ ಈ 3 ಸ್ಟೈಲ್ ಆಫ್ ಲೀಡರ್ಶಿಪ್ ಕೂಡ ನಾವ್ ಏನ್ ಮಾಡ್ಬೇಕಂದ್ರ ಸಂದರ್ಭಕ್ಕೆ ಅನುಸಾರವಾಗಿ ಏನ್ ಮಾಡ್ಬೇಕಾಗತ್ತಂದ್ರ ಅನುಸರಿಸಬೇಕು. ಕೆಲವೊಂದ್ಸತಿ ಸ್ಟ್ರಿಕ್ಟ್ನು ಇರ್ಬೇಕಾಗತ್ತ, ಕೆಲವೊಂದ್ಸತಿ ಸಲಹೆಗಳನ್ನು ತಗೋಬೇಕಾಗತ್ತೆ, ಕೆಲವೊಂದ್ಸತಿ ವರ್ಕರ್ಸ್ಗೆ ಫ್ರೀಡಮ್ನು ಕೊಡ್ಬೇಕಾಗತ್ತೆ. ಈ 3 ಒಂದು ನಾಯಕತ್ವಗಳನ್ನ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಅನುಸರಿಸ್ತಾ ಬಂದಾಗ ಡೆಫಿನೆಟ್ಲಿ ನಮ್ಮ ಸಂಸ್ಥೆಯನ್ನ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿ ಆ ಸಂಸ್ಥೆ ಒಂದು ಸಕ್ಸಸ್ಫುಲ್ ಆಗ್ಲಕ್ಕ ಸಾಧ್ಯ ಆಗತ್ತ. ಆ ಕಾರಣಕ್ಕೆ ಈ 3 ನಾಯಕತ್ವಗಳು ಸಂದರ್ಭಕ್ಕೆ ಅನುಸಾರವಾಗಿ ಅನುಸರಿಸಬೇಕು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.